ಬಳ್ಳಾರಿಯ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಈಗ ಬಿರುಸನ್ನು ಪಡ್ಕೊಂಡಿದೆ. 10 ಗಂಟೆಯ ನಂತರ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸಂಡೂರು ಎಲೆಕ್ಷನ್ನಲ್ಲಿ ಶಾಲು ಸಮರ, ಕೇಸರಿ ಶಾಲು ಧರಿಸಿ ಬಂದ ಬಿಜೆಪಿ ಮುಖಂಡರು, ಬಟ್ ಆ್ಯಕ್ಚುಲಿ ಹಂಗೆ ಹಾಕಬಾರ್ದು. ವಿರುದ್ಧವಾಗಿ ಕೇಸರಿ ಬಿಳಿ ಹಸಿರು ಶಾಲು ಧರಿಸಿ ಬಂದಿದ್ದಾರೆ ಕಾಂಗ್ರೆಸ್ನ ಮುಖಂಡರು. ಸಂಡೂರಿನಲ್ಲಿ ತಾರಾನಗರದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಆ್ಯಕ್ಚುಲಿ ಇವತ್ತೊಂದು ದಿನ ಹಾಗೆಲ್ಲ ಹಾಕಬಾರ್ದು. ಶಾಲು ಧರಿಸಿ ಮತಗಟ್ಟೆಗೆ ಎಂಟ್ರಿ ಕೊಟ್ಟ ಎರಡೂ ಪಕ್ಷದ ಮುಖಂಡರು ಅವರು ತೆಗೆಸಿದ್ರೆ ನಾವು ತೆಗಿತೀವಿ, ಇಲ್ಲ ಅವ್ರು ಹಾಕೊಂಬಂದ್ರೆ ನಾವು ಹಾಕೊಂಬರ್ತೀವಿ, ಇವೆಲ್ಲ ನಡೀತಾ ಇರುತ್ತೆ. ಬಟ್ ಹಂಗೆ ಮಾಡಬಾರ್ದು ಯೂಶ್ವಲಿ. ಯಾಕೆಂದರೆ ಕೋಡ್ ಆಫ್ ಕಂಡಕ್ಟ್ನಲ್ಲಿ ಇವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನೀವು ಪ್ರಚಾರದ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡಿ, ಆದರೆ ಮತಗಟ್ಟೆಗೆ ಬಂದಾಗ ಮತದಾರರಿಗೆ ಯಾವುದೇ ರೀತಿಯ ಪ್ರತ್ಯಕ್ಷ ಪರೋಕ್ಷವಾದಂತಹ ಪ್ರಚೋದನೆಯನ್ನು ಮಾಡಬಾರ್ದು ಅಂತ ಇದೆ ರೂಲ್ಸು. ಈ ಥರ ನೀವು ಕೇಸರಿ ಶಾಲು ಹಾಕ್ಕೊಂಬರೋದು, ಅವರು ಕಾಂಗ್ರೆಸ್ದು ಅವ್ರ ಬಾವುಟ ಅವ್ರು ಹಾಕ್ಕೊಂಬರೋದು, ಹೀಗೆಲ್ಲ ಮಾಡಬಾರ್ದು. ಬಟ್ ಇದಕ್ಕೆ ಮತಗಟ್ಟೆ ಅಧಿಕಾರಿಗಳು ಅವಕಾಶ ಕೊಡೋ ಹಾಗಿಲ್ಲ. ಆ್ಯಕ್ಚುಲಿ ನೋಡ್ರಪ್ಪ, ನಿಮ್ದೇನಿದ್ರು ಹೊರಗಡೆ ಇಟ್ಕೊಳ್ಳಿ, ಇಲ್ಲಿ ಬಂದಾಗ ತೆಗೆದುಬಿಟ್ಟು ಬನ್ನಿ ಅಂತ ಹೇಳಬೇಕು. ಅವ್ರಿಗೆ ಅವಕಾಶ ಕೊಟ್ಬಿಟ್ಟು ಇನ್ನೊಂದು ಪಾರ್ಟಿ ಕೊಡಲಿಲ್ಲ ಅಂದರೆ ಅವ್ರು ಬಿಡ್ತಾರಾ? ಖಂಡಿತ ಬಿಡಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಮುಖಂಡ ಕತ್ತಿ ಅವರಿಂದ ಪಡೆಯೋಣ. ಮುಖಂಡ, ಆ್ಯಕ್ಚುಲಿ ಆ ಥರ ಒಂದು ಪಕ್ಷವನ್ನು ಬಿಂಬಿಸುವ ಶಾಲುಗಳನ್ನ ಹಾಕ್ಕೊಂಡು ಬರೋ ಹಂಗಿಲ್ಲ ಇವತ್ತು ಮತದಾನ ದಿನ. ರೂಲ್ಸ್ ಪ್ರಕಾರ ಹೆಂಗೆ ಅನುಮತಿ ಕೊಟ್ಟರು, ಏನು ನಡೀತು ಅಲ್ಲಿ ಅಂತ? ಹೌದು ಅರವಿಂದ್, ಅಂದ್ರೆ ಇವತ್ತು ಸಂಡೂರದ ಉಪಚುನಾವಣೆ ನಡೀತಾ ಇದೆ. ಈ ಕಾರಣಕ್ಕಾಗಿ ಜಿಲ್ಲೆಯಾದ್ಯಂತ ಸಂಡೂರು ತಾಲೂಕಾದ್ಯಂತ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಪೊಲೀಸ್ ಆಡಳಿತ ಇರಬಹುದು, ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಆದ್ರೂ ಸಹ ಸಂಡೂರಿನ ಉಪಚುನಾವಣೆಯಲ್ಲಿ ಪಕ್ಷ ದಂಗಲ್ ನಡೀತಾ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಬಿಜೆಪಿಯ ಮುಖಂಡರು ಕೇಸರಿ ಶಾಲು ಧರಿಸಿ ಮತಗಟ್ಟೆಗೆ ಬರ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಕಾಂಗ್ರೆಸ್ನವರು ಸಹ ನಾವು ಕಮ್ಮಿ ಇಲ್ಲ ಅಂತ ಹೇಳಿ ಕೇಸರಿ ಬಿಳಿ ಹಸಿರು ಶಾಲು ಧರಿಸಿ ಅವರು ಸಹ ಎಲ್ಲ ಮುಖಂಡರು ಮತ್ತು ಮತದಾರರು ಸಹ ಬಂದ್ರೆ ಅಂದ್ರೆ ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಂಡೂರು ತಾಲೂಕಿನ ತಾರಾನಗರದ ಅಷ್ಟೇ ಅಲ್ಲ, ಸಂಡೂರು ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಮತಗಟ್ಟೆ ನಡೀತಾ ಇದೆ ಅಲ್ಲಿ ಸಹ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಬಿಜೆಪಿಯವರು ಇದೇ ರೀತಿಯಾಗಿ ತಮ್ಮ ಅಭ್ಯರ್ಥಿ ಪರ ಅಭ್ಯರ್ಥಿ ಪರ ಬಿಜೆಪಿಯ ಕೇಸರಿ ಶಾಲ್ ಆಗಿರ್ಬೋದು ಮತ್ತು ಹೀಗೆ ಶಾಲ್ ಆಗಿರ್ಬೋದು ಮತ್ತು ಕಾಂಗ್ರೆಸ್ಸಿನ ಕೇಸರಿ ಬಿಳಿ ಹಸಿರು ಶಾಲು ಧರಿಸಿ ಬರ್ತಾ ಇದೆ. ಆದ್ರೆ ಚುನಾವಣೆ ಆಗುವ ಪ್ರಕಾರ ಯಾವುದೇ ರೀತಿ ಈ ರೀತಿಯಾಗಿ ಅಂತ ಹಾಕಿಕೊಂಡು ಬರುವಂತ ರೂಲ್ಸ್ ಕಟ್ಟುನಿಟ್ಟಿನ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಚುನಾವಣಾ ಆಯೋಗ ಮಾಡಿ ಸಹ ಅಲ್ಲಿ ಯಾವುದೇ ರೀತಿ ಪೊಲೀಸರಾಗಿರ್ಬೋದು ಮತ್ತು ಅಲ್ಲಿ ಇರುವಂತಹ ಅಧಿಕಾರಿಗಳು ಸಹ ಯಾರು ತಡೆಯುವಂತ ಕೆಲಸ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಓಕೆ ಮುಖಂಡ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಅದನ್ನು ಪೊಲೀಸರು ಕೂಡ ತಡಿಬೇಕು. ಅಲ್ಲಿರ್ತಕ್ಕಂಥ ಪೊಲೀಸರು ಕೇಸರಿ ಆಗಲಿ ಮತ್ತೊಂದಾಗಲಿ. ಓಕೆ, CP ಯೋಗೇಶ್ವರ್ ಅವರು ಬಂದಿದ್ದಾರೆ ಚಕ್ಕೆರೆ ಗ್ರಾಮಕ್ಕೆ. ತಾವು ನೋಡ್ತಾ ಇದ್ದೀರಾ, ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಮತದಾನಕ್ಕೆ ಚಕ್ಕೆರೆ ಗ್ರಾಮಕ್ಕೆ ಬಂದಿದ್ದಾರೆ. ಅವರ ಸ್ವಗ್ರಾಮ ಅದು, ಆ ಸ್ವಗ್ರಾಮದಲ್ಲೇ ಅವರದ್ದು ವೋಟಿಂಗ್ ಇರ್ತಕ್ಕಂಥದ್ದು. ಸೊ ಸಹಜವಾಗಿಯೇ CP ಯೋಗೇಶ್ವರ್ ಈಗ ವೋಟ್ ಮಾಡಿ ಬಂದು ಮಾತಾಡ್ತಾರೆ. ಅವರು ಕೂಡ ನೋಡೋಣ, ಅವರ ವೋಟಿಂಗ್ ಇರ್ತಕ್ಕಂಥದ್ದು ಅವರ ಸ್ವಗ್ರಾಮದಲ್ಲಿ. ಅವರು ಈ ಸರ್ತಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ಗೆ ಸೇರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥವರು CP ಯೋಗೇಶ್ವರ್. ಹಾಗಾಗಿ ತೀವ್ರ ಹಣಾಹಣಿಯಿಂದ ಕೂಡಿರ್ತಕ್ಕಂಥ ಕ್ಷೇತ್ರ ಚನ್ನಪಟ್ಟಣ. ಯಾರ ಪರವಾಗಿ ಆದರೂ ವಿಜಯಲಕ್ಷ್ಮಿ ವಾಲಬಹುದು, ಹಂಗಿರ್ತಕ್ಕಂಥ ಕ್ಷೇತ್ರ. ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥದ್ದು ಇದು. CP ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅನ್ನೋದಕ್ಕಿಂತ DK ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಅಂತ ಹೇಳ್ಬೋದು. ಹಂಗೆ ನಡೀತು ಎಲೆಕ್ಷನ್. ಒಂದು ಕಡೆ JDS ಮತ್ತು BJPಯವರು ಒಗ್ಗಟ್ಟಾಗಿ ಪ್ರಚಾರ ಮಾಡಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಅವರು ನಾವು ಏನು ಕಮ್ಮಿ ಇಲ್ಲ ಅನ್ನೋ ಹಾಗೇ ಪ್ರಚಾರ ಮಾಡಿದ್ದಾರೆ. ಇಡೀ ಎಲೆಕ್ಷನ್ ಉಸ್ತುವಾರಿಯನ್ನು DK ಬ್ರದರ್ಸ್ ವಹಿಸ್ಕೊಂಡಿದ್ರು. ಅವ್ರಿಗೆಲ್ಲರಿಗೂ ಕೂಡ ಅತ್ಯಂತ ಮಹತ್ವದ ಚುನಾವಣೆ ಇದು, ಪ್ರತಿಷ್ಠೆಯ ಚುನಾವಣೆ, ಗೆಲ್ಲಲೇಬೇಕಾದ ಚುನಾವಣೆ, ಗೆಲ್ಲದಿದ್ದರೆ ಬೇರೆ ಬೇರೆ ಸಂದೇಶಗಳು ರವಾನೆಯಾಗುವ ಚುನಾವಣೆ. ಹಾಗಾಗಿ ಇಡೀ ರಾಜ್ಯದ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥ ಕ್ಷೇತ್ರ ಚನ್ನಪಟ್ಟಣ.